ಹೆಸ್ರು ಕಾಳು ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ ಏನೇನು ಬೇಕು ಅಂತ ನೋಡುವ. ಸೊ ಹೆಸ್ರು ಕಾಳು ತೊಗೊಂಡಿದ್ದೀನಿ. ಸೊ ಇವಾಗ ಇದನ್ನು ತೊಳ್ಕೊಂಬರ್ಬೇಕು. ತೊಳೆದ್ಬಿಟ್ಟು ಕುದಿಯೋಕ್ಕಿಡೋಣ. ಸೊ ತೊಳೆಯೋಣ ಬನ್ನಿ. ವಾಶ್ ಮಾಡ್ಕೊಂಬಂದೆ. ಸೊ ಇವಾಗ ಇದನ್ನು ನೀರು ಹಾಕ್ಬಿಟ್ಟು ಕುದಿಯೋಕ್ಕಿಡೋಣ. ಈ ರೀತಿ ತೋರಿಸ್ತೀನಿ. ನಮ್ಮ ಮನೇಲಿ ಇದೊಂದು ಚೊಂಬಿದೆ. ಸೊ ಇದರಿಂದ ಒಂದು ಚೊಂಬು ಹಾಕ್ತಿದ್ದೀನಿ. ಇದು ಕ್ಲೋಸ್ ಮಾಡಿಬಿಟ್ಟು ಕುದಿಯೋಕೆ ಇಟ್ಬಿಡೋಣ. ಎಷ್ಟು ವಿಸಿಲ್ ಬರಬೇಕು ಮಮ್ಮಿ? 3 ವಿಸಿಲ್ಸ್ ಬರಬೇಕು. ಸೊ ಲಿಡ್ ಕ್ಲೋಸ್ ಮಾಡಿ ಗ್ಯಾಸ್ ಮೇಲೆ ಇಟ್ಟಿದ್ದಾಯಿತು. ಸೊ ನೋಡಿ, ಸೊ ಇಟ್ಟಿದ್ದಾಯಿತು. ಸೊ ಇವಾಗ 3 ವಿಸಿಲ್ಸ್ ಆಗೋವರೆಗೂ ವೆಯ್ಟ್ ಮಾಡೋಣ. ಆಯಿತಾ? ಬೆಳ್ಳುಳ್ಳಿ ಸುಳ್ಕೊಳ್ತಾ ಇದ್ದೀವಿ, ಬೇಕಾಗುತ್ತೆ. ಸೊ ಏನೇನು ಬೇಕು ಅಂತ ಒಂದೊಂದಾಗಿ ತೋರಿಸ್ತೀನಿ. ಬೆಳ್ಳುಳ್ಳಿ ಜಜ್ಕೊಳ್ತಾ ಇದ್ದೀವಿ. ಸೊ ಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಬೇಕು. ಅದನ್ನು ಪೇಸ್ಟ್ ಮಾಡಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕಬೇಕು. ಸೊ ಇಲ್ಲ ಅಂದರೆ ಏನಾಗುತ್ತೆ ಮಮ್ಮಿ? ಉಪ್ಪು ಹಾಕಿಲ್ಲ ಅಂದರೆ ಕೈ ಹೊಡಿತೆ, ಕೈ ಬರುತ್ತೆ. ಕೈ ಇದನ್ನ ಪೇಸ್ಟ್ ಮಾಡ್ಕೊಳ್ಳೋಣ. ಅಲ್ಲಿವರೆಗೂ ನಾವು ಸ್ವಲ್ಪ ಈರುಳ್ಳಿ ಟೊಮೊಟೊ ಕಟ್ ಮಾಡ್ಕೊಂಡು ಬರ್ತೀನಿ. ಸೊ ನೋಡಿ, ಈರುಳ್ಳಿ ಕಟ್ ಮಾಡಿದ್ದಾಯಿತು. ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಐತಿ ಇಲ್ಲಿ. ಸೊ ಕರಿಬೇವು ಸೊಪ್ಪು ಕಟ್ ಮಾಡ್ಕೊಳ್ಳಿ. ಬೆಳ್ಳುಳ್ಳಿನೂ ಇದೆ, ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಸೊ ಒಂದು ಟೊಮೆಟೊ ತೊಗೊಂಡಿದ್ದೀನಿ, ಕಟ್ ಮಾಡಿಟ್ಕೊಂಡಿದ್ದೀನಿ ಚಿಕ್ಕದಾಗಿ. ಸೊ ಇವಾಗ ನಾನು ಒಗ್ಗರಣೆ ಕೊಡ್ತೀನಿ ಬನ್ನಿ. ಇಲ್ಲೇ ಪಾತ್ರೆ ಇಟ್ಟಿದ್ದಾಯಿತು. ಇದಕ್ಕೆ ಸ್ವಲ್ಪ ಆಯಿಲ್ ಹಾಕೋಣ ಬನ್ನಿ. ಸೊ ಎಣ್ಣೆ ಸ್ವಲ್ಪ ಯೂಸ್ ಮಾಡಿರೋದು. ಸೊ ಬಿಸಿ ಆಗ್ತಿದೆ. ಸೊ ಇದಕ್ಕೆ ನಾನು ಜೀರಿಗೆ ಸಾಸಿವೆ ಹಾಕ್ತೀನಿ. ಇದಕ್ಕೆ ಇವಾಗ ಈರುಳ್ಳಿ ಹಾಕೋಣ. ಹಾಗೆ ಕರಿಬೇವು ಸೊಪ್ಪು ಇದು ಹೋಗ್ತಾ ಇದೆ. ಇದೇನು ಹೋಗ್ತಾ ಇಲ್ಲ, ಅದು ಜೀರಿಗೆ ಸಾಸಿವೆ ಅಲ್ವಾ. ಸೊ ಅದಕ್ಕೆ ಅದು ಬ್ಲ್ಯಾಕ್ ಆಗಿರೋದು. ಸೊ ಇದಕ್ಕೆ ಬೆಳ್ಳುಳ್ಳಿ ಹಾಕೋಣ. ಹಸಿಮೆಣ್ಸಿನ್ಕಾಯಿ ಹಾಕಲ್ಲ. ಇದೆಲ್ಲ ಸ್ವಲ್ಪ ಹೊತ್ತು ಹಸಿ ವಾಸನೆ ಎಲ್ಲ ಹೋಗಲಿ, ಆಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕೋಣ ಪೇಸ್ಟು. ಸೊ ಇದು ಸ್ವಲ್ಪ ಇದಾಗ್ಬಿಡಲಿ, ಬ್ರೌನ್. ಅಲ್ಲಿವರೆಗೂ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಎತ್ತಿಕ್ಬಿಡೋಣ. ಲಿಡ್ ಸ್ವಲ್ಪ ಹೊತ್ತಾದ್ಮೇಲೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಲಿಡ್ ಓಪನ್ ಮಾಡೋಣ. ಸೊ ಬೆಂದು ಹೋಗ್ತಾ ಇದೆ. ಸೊ ಇದಕ್ಕೆ ಟೊಮಟೊ ಏನು ಹಾಕ್ಬೇಕಂದ್ರೆ ಟೊಮಟೊ ಹಾಕ್ಬೇಕಾ? ಟೊಮಟೊ ಹಾಕೋಣ. ಇದಕ್ಕೆ ಟೊಮಟೊ ಬೆಂದು ಆದಮೇಲೆ ಹಸಿಮೆಣ್ಸಿನ್ಕಾಯಿ ಪೇಸ್ಟು ಹಾಕುವ. ಇದಾದಮೇಲೆ ಇನ್ನೂ ಏನೇನಿರುತ್ತೋ ಹೇಳ್ತಾ ಹೋಗ್ತೀನಿ. ಫಸ್ಟ್ ಇದು ಕ್ಲಿಯರ್ ಆಗಿಬಿಡಲಿ. ಚೆನ್ನಾಗಿ ಮಿಕ್ಸ್ ಮಾಡುವ. ಇದಕ್ಕೆ ಉಪ್ಪು ಹಾಕಬೇಕಲ್ಲ ಮಮ್ಮಿ? ಹಾಂ, ಇದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಹಾಕೋಣ ಇದಕ್ಕೆ. ಯಾಕಂತ ಹೇಳಿದ್ರೆ ಬೇಗ ಬೇಯುತ್ತೆ. ಸೊ ಇಷ್ಟು ಹಾಕಿದ್ದೀನಿ. ಇದನ್ನು ಕ್ಲೋಸ್ ಮಾಡಿಬಿಡೋಣ ಇವಾಗ ಸ್ವಲ್ಪ ಹೊತ್ತು. ಮತ್ತೆ ಏನು ಹಾಕಬೇಕು ಅಂತ ಏನಾಗಿದೆ ಅಂತ ನೋಡುವ. ಸೊ ಇನ್ನೂ ಬೇಯ್ತಾ ಇದೆ, ಇನ್ನೂ ಸ್ವಲ್ಪ ಬೇಯಬೇಕು. ಓಕೆ, ಚೆನ್ನಾಗಿ ಬೆಂದಿದೆ. ಇದಕ್ಕೆ ಸ್ವಲ್ಪ ಉಪ್ಪಾಕಿಬಿಟ್ಟು ಬೇಯಿಸ್ಕೊಳ್ಳೋಣ. ಯಾಕಂತ ಹೇಳಿದ್ರೆ ಅದು ಸಪ್ಪೆ ಸಪ್ಪೆ ಫೀಲ್ ಆಗುತ್ತೆ. ಸೊ ಸ್ವಲ್ಪ ಉಪ್ಪಾಕಿ ಬೇಯಿಸಿದ್ರೆ ಚೆನ್ನಾಗಿ ಟೇಸ್ಟ್ ಕೂತ್ಕೊಳ್ಳುತ್ತೆ. ಬನ್ನಿ. ಸೊ ಇದು ಆಲ್ರೆಡಿ ಬೆಂದಾಯಿತು. ಸೊ ಇದಕ್ಕೆ ಇವಾಗ ನಾನು ಅದೇನು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡಿದ್ನಲ್ಲ ಅದು ಹಾಕ್ತೀನಿ. ಕಾಟದ ಸ್ವಲ್ಪ ಹೊತ್ತಿದೆ, ಅದಕ್ಕೆ ಉಪ್ಪು ಹಾಕ್ಬಿಟ್ಟು ಬರೋಣ. ಇಷ್ಟು ಸಾಕಲ್ಲಮ್ಮೆ? ಸೊ ಇಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಸೊ ನಾವು ಇದಕ್ಕೆ ಹಾಕ್ಬಿಡೋಣ. ಸೊ ಇದನ್ನು ಚೆನ್ನಾಗಿ ಒಗ್ಗರಣೆಗೆ ಹಾಕಿದ್ರೆ ಫುಲ್ಲು ಮನೆ ತುಂಬ ಕಾಟ್, ಅಂದರೆ ಏನಂತಾರೆ ಅದಕ್ಕೆ, ಕಾಟ್ ಅಂತೀರ ಏನಂತೀರ? ಘಾಟು. ನಾವು ಕಾಟ್ ಅಂತೀವಿ. ಘಾಟ್ ಬರುತ್ತೆ. ಈಗ ಅದೇನು ಒಗ್ಗರಣೆ ಕೊಟ್ಟಿದ್ದೀನಲ್ಲ ಅದಕ್ಕೆ ಮಿಕ್ಸ್ ಮಾಡ್ತೀನಿ ಇವಾಗ. ಬನ್ನಿ. ಸೊ ಇದಕ್ಕೆ ಹಾಕ್ಕೊಂಡೆ. ಇಲ್ಲ ಹಾಕ್ತೀನಿ. ಸೊ ಇದಕ್ಕೆ ಕಲರ್ ಹೆಂಗೆ ಬರಬೇಕು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಇವಾಗ. ಸೊ ಇಷ್ಟೇ. ಕಲರ್ ಅಂದರೆ ಏನು
ಬೇರೆ ಕಲರಲ್ಲ, ಅರಿಶಿನ ಹಾಕ್ಬೇಕು. ಇದಕ್ಕೆ ಅರಿಶಿನ ಹಾಕ್ತೀನಿ ರೀ. ಸೊ ಅರಿಶಿನ ಹಾಕ್ಕೊಂಡಿದ್ದಾಯಿತು. ಚೆನ್ನಾಗಿ ಮಿಕ್ಸ್ ಮಾಡೋಣ ಬನ್ನಿ. ಓಕೆ, ಸೊ ಅರಿಶಿನ ಹಾಕಿದ್ದಾಯಿತು. ಹಾಕ್ತಿದ್ದೀನಿ. ಸೊ ಸ್ವಲ್ಪ ಕಡಿಮೆ ಬಿದ್ದಿದೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿ. ಸೊ ಸಾಕಿಷ್ಟು, ಸ್ವಲ್ಪ ಕುದಿಯೋಕೆ ಇಟ್ಬಿಡೋಣ ಆಯಿತಾ, ಆಮೇಲೆ ಮತ್ತೆ ತೋರಿಸ್ತು. ಇಲ್ಲೇನಿದೆ ಗೊತ್ತಾ, ಸೊ ನಿನ್ನೆ ನೈಟು ನಮ್ಮ ಮನೇಲಿ ರೊಟ್ಟಿ ಮಾಡಿದರು. ಸೊ ಆ ರೊಟ್ಟಿಗೆ ಇವಾಗ ಹೆಸರುಬೇಳೆ ಕಾಳ್ದು ಪಲ್ಯ ತಿಂತಾ ಇರೋದು. ಸೊ ಬನ್ನಿ, ರೊಟ್ಟಿ ಇಷ್ಟು ರೊಟ್ಟಿ ಐತೆ ನಮ್ಮ ಮನೇಲಿ, ನಿನ್ನೆ ನೈಟ್ ಮಾಡಿದ್ದು. ಸೊ ಎಲ್ಲ ಮೆತ್ತಗೆ ಇರೋದು, ಸದ್ಯಕ್ಕೆ ಯಾವುದೂ ಕಟಿ ಮಾಡಿಲ್ಲ ನೋಡಿ, ಎಲ್ಲ ಮೆತ್ತಗೆ ಇರೋದು. ಇಷ್ಟು ರೊಟ್ಟಿ ಇದೆ ಅಲ್ವಾ, ಇಷ್ಟು ರೊಟ್ಟಿ ಬೇಗನೆ ಖಾಲಿ ಆಗುತ್ತೆ. ಯಾಕಂದರೆ ನಮ್ಮ ಮನೇಲಿ ಜಾಸ್ತಿ ರೊಟ್ಟಿ ತಿಂತಾರೆ, ಚಪಾತಿಗೆ ಅಂದರೆ ಈ ಟೈಮಲ್ಲಿ ಯಾಕೋ ರೊಟ್ಟಿ ಕೇಳಿಸ್ತಾ ಇದ್ದಾರೆ. ಸೊ ರೊಟ್ಟಿ ತಿಂತಾರೆ ಜಾಸ್ತಿ. ಸೊ ಬನ್ನಿ, ಪಲ್ಯ ಆದಮೇಲೆ ನಿಮಗೆ ಬೆಂದ ಮೇಲೆ ಈ ರೇಂಜಿಗೆ ಆಗುತ್ತಿದ್ದು. ಸೊ ಇದನ್ನು ರೈಸ್ಗೂ ತಿನ್ಬೋದು, ಚಪಾತಿಗೆ ತಿನ್ಬೋದು, ನಾನು ತೋರಿಸೋದನ್ನೆಲ್ಲ ರೊಟ್ಟಿಗೂ ತಿನ್ಬೋದು. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.